ಅಲ್ಲ, SIR ಬಗ್ಗೆ ಕಾಂಗ್ರೆಸ್ ತನ್ನ ತದ್ವಿರುದ್ಧವಾದಂಥ ನಿಲುವುಗಳನ್ನು ತೆಗೆದುಕೊಂಡಿದೆ. ಒಂದು ಕಡೆ SIR ಸರಿ ಇಲ್ಲ, SIR ಪ್ರಕ್ರಿಯೆನೇ ಸರಿ ಇಲ್ಲ ಅಂತ ಕಾಂಗ್ರೆಸ್ ಹೇಳುತ್ತೆ. ಇನ್ನೊಂದು ಕಡೆ SIRನ ಪ್ರಕ್ರಿಯೆಯಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕರ್ತರನ್ನ, ಅಧಿಕಾರಿಗಳನ್ನು ಬಳಸಿಕೊಂಡು ದುರುಪಯೋಗ ಮಾಡ್ತಾ ಇದೆ. ಕಾಂಗ್ರೆಸ್ಸಿಗೆ ಚುನಾವಣಾ ಆಯೋಗದ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ಸಿಗೆ EVM ಮಿಷನ್ನಿನ ಮೇಲೆ ನಂಬಿಕೆ ಇಲ್ಲ, ಕಾಂಗ್ರೆಸ್ಸಿಗೆ ಮತದಾರರ ಪಟ್ಟಿ ಮೇಲೆ ವಿಶ್ವಾಸ ಇಲ್ಲ. ಇನ್ನು ಒಂದು ಹೆಜ್ಜೆ ಮುಂದೋದ್ರೆ ಕಾಂಗ್ರೆಸ್ಸಿಗೆ ಮತದಾರರ ಮೇಲೆ ನಂಬಿಕೆ ಇಲ್ಲಂತ ಪರಿಸ್ಥಿತಿ ಇದೆ. ಮತದಾರರ ಪಟ್ಟಿ ಸರಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ SIR ಮಾಡ್ತಾ ಇರೋದು. ಚುನಾವಣೆಯಲ್ಲಿ ಸೋತ ಕಾರಣಕ್ಕೆ ಚುನಾವಣಾ ಆಯೋಗ ಸರಿ ಇಲ್ಲ, EVM ಸರಿ ಇಲ್ಲ, ಮತದಾರರ ಪಟ್ಟಿ ಸರಿ ಇಲ್ಲ ಅಂತಂದ್ರೆ ಹಂಗಾರೆ ಮತದಾರರೇ ಸರಿ ಇಲ್ಲ ಅಂತ ಹೇಳಿ ಅಲ್ಲ ಒಂದ್ಸರಿ. ನಮಸ್ಕಾರ. ರಾಜ್ಯದಲ್ಲಿ OBCಯ ಹೆಸರನ್ನ ಹೇಳಿಕೊಂಡು ಚುನಾವಣೆಯ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದು ನಂತರ ಅಧಿಕಾರದ ಸಮಸ್ಯೆ ಆದಂಥ ಎಲ್ಲ ಸಂದರ್ಭದಲ್ಲಿ ಜಾತಿ ಗಣತಿ, ಶೈಕ್ಷಣಿಕ ಸಮೀಕ್ಷೆ, OBC ಅನ್ನುವಂಥ ಸಂಗತಿಗಳನ್ನು ಮುಂದಿಡ್ತಾ ಪ್ರತಿ ಬಾರಿ ಕರ್ನಾಟಕದ ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಸರ್ಕಾರ ನಿರಂತರವಾಗಿ ಅನ್ಯಾಯವನ್ನು ಮಾಡ್ತಾನೆ ಬಂದಿದೆ. ಸುಮಾರು 450 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಹಣವನ್ನು ಖರ್ಚು ಮಾಡಿ ರಾಜ್ಯದ ಹಿಂದುಳಿದ ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆಯನ್ನು ಮಾಡ್ತೀವಿ ಅಂತೇಳಿ ಬಹಳ ದೊಡ್ಡ ಪ್ರಚಾರವನ್ನು ತೆಗೆದುಕೊಂಡು ರಚಿಸಿದಂಥ ಮಧುಸೂದನ್ ಆಯೋಗದ ವರದಿಯನ್ನು ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಎನ್ನುವಂಥದ್ದು ಇವತ್ತಿನ ತನಕ ಸ್ಪಷ್ಟ ಆಗಲಿಲ್ಲ. ಇಡೀ ವರದಿಯ ಬಗ್ಗೆ ರಾಜ್ಯ ಸರ್ಕಾರ ರಾಜ್ಯದ ಜನರನ್ನ ಕತ್ತಲೆಯಲ್ಲಿಟ್ಟಿದ್ದಾರೆ. ವರದಿಯನ್ನ ತರಾತುರಿಯಲ್ಲೇ ಮಾಡಬೇಕು ಅನ್ನುವಂಥ ಸೂಚನೆಯನ್ನ 2025ರ ಸೆಪ್ಟೆಂಬರ್ನಲ್ಲಿ ಮುಖ್ಯಮಂತ್ರಿಗಳು ಕೊಟ್ಟಿದ್ರು. ಬಿಜೆಪಿ ಅವತ್ತು ತಾತ್ವಿಕವಾಗಿ ಅದಕ್ಕೆ ನಾವು ಪ್ರತಿರೋಧವನ್ನು ವ್ಯಕ್ತ ಮಾಡಿದ್ವಿ. ಕೇಂದ್ರದಲ್ಲಿ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಾರೆ, ನೀವು ಯಾಕೆ ತರಾತುರಿನಲ್ಲಿ ಮಾಡ್ತೀರಿ ಅಂತ. ಆಗ ಅವತ್ತಿನ ಮುಖ್ಯಮಂತ್ರಿಗಳು ಹೇಳಿದ್ದು 3 ತಿಂಗಳ ಒಳಗೆ ಇವತ್ತಿನ ತಂತ್ರಜ್ಞಾನವನ್ನು ಬಳಸಿಕೊಂಡು ನಾವು ಈ ವರದಿಯನ್ನ ತೆಗೆದುಕೊಳ್ತೇವೆ, 3 ತಿಂಗಳು ಸಾಕು ಅನ್ನುವಂಥದ್ದನ್ನು ಅವ್ರು ಹೇಳಿದರು. ಸೆಪ್ಟೆಂಬರ್ನಲ್ಲಿ ಆರಂಭವಾದಂಥ ಈ ವರದಿ ಅಕ್ಟೋಬರ್ 31ನೇ ತಾರೀಕು ವರದಿ ಪೂರ್ಣಗೊಂಡರೂ ಕೂಡ ಇವತ್ತು ಜುಲೈನಲ್ಲಿ ನಾವು ಇದ್ದೇವೆ. ಇವತ್ತಿನ ತನಕ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ಯಾವುದೇ ಸ್ಪಷ್ಟವಾದಂಥ ನಿಲುವನ್ನ ಈ ಹಿಂದಿನ ಮುಖ್ಯಮಂತ್ರಿಗಳು ತೆಗೆದುಕೊಳ್ಳಿಲ್ಲ, ಇವತ್ತಿನ ಮುಖ್ಯಮಂತ್ರಿಗಳು ಕೂಡ ತೆಗೆದುಕೊಳ್ತಾ ಇಲ್ಲ. ನಾನು ನೂತನ ಮುಖ್ಯಮಂತ್ರಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಮಧುಸೂದನ್ ನಾಯ್ಕ್ ವರದಿಯನ್ನ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಮಂಡಿಸಿ. ಇದನ್ನ ಚರ್ಚೆ ಮಾಡಲಿಕ್ಕೆ ನಾವು ತಯಾರಿದ್ದೇವೆ. ಸುಮಾರು 450ಕ್ಕೂ ಹೆಚ್ಚು ಕೋಟಿ ಹಣವನ್ನ, ರಾಜ್ಯದ ಜನರ ತೆರಿಗೆ ಹಣವನ್ನ ಖರ್ಚು ಮಾಡಿದಂತ ಈ ವರದಿಯನ್ನ ಕತ್ತಲಲ್ಲಿಡುವಂಥದ್ದು ಸರಿಯಲ್ಲ. ತಕ್ಷಣ ಈ ವರದಿಯ ಕುರಿತಂತೆ ರಾಜ್ಯ ಸರ್ಕಾರ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು. ಈ ವರದಿಯನ್ನ ವಿಧಾನಸಭೆಯ ಒಳಗೆ ಅಧಿವೇಶನದಲ್ಲಿ ಮಂಡಿಸಬೇಕು. ಪ್ರತ್ಯೇಕವಾದಂಥ ಚರ್ಚೆಯನ್ನ ನಿಗದಿಪಡಿಸಬೇಕು. ಮತ್ತು ನಮಗಿವತ್ತು ಬಹಳ ಕುತೂಹಲ ಇದೆ ಮತ್ತು ಆಸಕ್ತಿ ಇದೆ. ರಾಜ್ಯದ ಹಿಂದುಳಿದ ವರ್ಗದ ಶೈಕ್ಷಣಿಕ ಪರಿಸ್ಥಿತಿ ಏನಿದೆ, ಕುಟುಂಬದ ಪರಿಸ್ಥಿತಿ ಏನಿದೆ, ಅವರ ಆರ್ಥಿಕ ಪರಿಸ್ಥಿತಿ ಏನಿದೆ, ಇವೆಲ್ಲವೂ ಕೂಡ ಈ ವರದಿಯ ಅಂಶಗಳಲ್ಲಿ ಬಂದಿತ್ತು. ನಾನು ಈ ಹಿಂದೆ ವಿಧಾನಸಭಾ ಅಧಿವೇಶನದಲ್ಲಿ ಚರ್ಚೆನಲ್ಲಿ ಮಾತಾಡಬೇಕಾದ್ರೂ ಕೂಡ ಹೇಳಿದ್ದೆ, ಸಿದ್ದರಾಮಯ್ಯನವರು ಇಷ್ಟೆಲ್ಲ OBCಯ ಪರವಾಗಿ ಮಾತಾಡ್ತಾರೆ, ಆದರೆ ರಾಜ್ಯಪಾಲರ ಭಾಷಣದಲ್ಲಿ ಒಂದು ಲೈನು ಮಧುಸೂದನ್ ನಾಯ್ಕ್ ವರದಿಯ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಬಜೆಟ್ನಲ್ಲೂ ಕೂಡ ಒಂದು ಲೈನನ್ನು ಕೂಡ ಇದರ ಬಗ್ಗೆ ಉಲ್ಲೇಖ ಮಾಡಲಿಲ್ಲ. ಹೊರಗಡೆ ಹಿಂದುಳಿದ ವರ್ಗ, OBC ಅಹಿಂದ ಅಂತೇಳಿ ಮಾತಾಡುವಂತ ಕಾಂಗ್ರೆಸ್ಸಿಗರು ಬಜೆಟ್ನಲ್ಲಿ ಒಂದು ಲೈನನ್ನು ಸೇರಿಸಲಿಲ್ಲ. ರಾಜ್ಯಪಾಲರ ಭಾಷಣದಲ್ಲೂ ಕೂಡ ಒಂದು ಲೈನನ್ನು ಕೂಡ ಆಯೋಗದ ಕುರಿತಂತೆ ನಿಲುವನ್ನು ಇವತ್ತು ವ್ಯಕ್ತ ಮಾಡಲಿಲ್ಲ. ನಿಮ್ಮ ಹತ್ರ ಡೇಟಾನೇ ಇಲ್ಲ ಅಂತಾದ್ರೆ ಬಜೆಟ್ಟಿನ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಸರಿಯಾದಂಥ ಕಾರ್ಯಕ್ರಮಗಳು ಯಾರಿಗೆ ಸೌಲಭ್ಯಗಳು ದೊರೆತಿಲ್ಲ ಅನ್ನುವಂಥದ್ದು ಇಷ್ಟು ವರ್ಷಗಳಿಂದ ಕೇಳಿ ಬರ್ತಾ ಇದ್ವಿ. ಆ ಸೌಲಭ್ಯಗಳನ್ನು ಕೊಡಲಿಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗತ್ತಾ?
ಇವೆಲ್ಲವೂ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ ಇವತ್ತು. ಈ ಸರ್ಕಾರದಲ್ಲಿ ಈ ಸರ್ಕಾರ ಯಾವುದನ್ನ ಘೋಷಣೆ ಮಾಡುತ್ತೋ ಅದನ್ನು ಪೋಷಣೆ ಮಾಡೋದ್ರಲ್ಲಿ ಈ ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗ್ತಾ ಇದೆ. ಸಿದ್ದರಾಮಯ್ಯನವರು ತರಾತುರಿಯಾಗಿ ವರದಿಯನ್ನ ಸ್ವೀಕಾರ ಮಾಡಿದ್ರು. ಈ ಹಿಂದುಳಿದ ವರ್ಗದ ವರದಿಯ ಕಥೆಯನ್ನ ಕಾಂಗ್ರೆಸ್ಸಿಗರು ಹೇಗೆ ಮಾಡ್ತಾರೆ ಅಂತ ಕೇಳಿದ್ರೆ, ಕಾಂತರಾಜು ವರದಿಯನ್ನ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿದ ನಂತರ ಆ ವರದಿಯನ್ನ ತಗೊಳ್ಳೇ ಇಲ್ಲ. ಅದಾದ ನಂತರ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕ್ಯಾಬಿನೆಟ್ಗೆ ತಂದರೂ ಕೂಡ ಕ್ಯಾಬಿನೆಟ್ಟಿನ ಸಹೋದ್ಯೋಗಿಗಳು, ಇವತ್ತಿನ ಮುಖ್ಯಮಂತ್ರಿಗಳು ಉಳಿದಂತವ್ರು ವಿರೋಧ ಮಾಡಿದ್ರು ಅನ್ನುವ ಕಾರಣಕ್ಕೆ ಕ್ಯಾಬಿನೆಟ್ ಅಲ್ಲಿ ಇದನ್ನು ಚರ್ಚೆ ಮಾಡಿ ಇದನ್ನ ಸಾರ್ವಜನಿಕವಾಗಿ ಇದನ್ನು ಬಿಡುಗಡೆ ಮಾಡ್ಲಿಕ್ಕೆ ಹಿಂದೇಟ್ ಹಾಕಿದ್ರು. ನಂತರ ರಾಹುಲ್ ಗಾಂಧಿ ಅವರು ಹೇಳಿದ್ರು ಅನ್ನುವ ಕಾರಣಕ್ಕೆ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿ, ಕಾಂತರಾಜು ವರದಿಯನ್ನ ಕಸದ ಬುಟ್ಟಿಗೆ ಬಿಸಾಕಿ, ನಂತರ ಹೊಸ ವರದಿಯನ್ನ ತರಿಸ್ಕೊಳ್ಬೇಕು ಅಂತೇಳಿ ಹೊಸ ಆಯೋಗವನ್ನು ರಚನೆ ಮಾಡಿ ಹೊಸ ವರದಿಯನ್ನ ತಂದ್ರು. ನಾನು ಈಗಲೂ ಹೇಳ್ತೇನೆ, ಶಿವಕುಮಾರ್ ಅವರ ಬೆಂಗಳೂರಿನ ಘನತ್ಯಾಜ್ಯದ ವಿಲೇವಾರಿಯಲ್ಲೂ ಕೂಡ ಈ ವರದಿ ಬೀಳುತ್ತೆ. ಕಸ ವಿಲೇವಾರಿಯಲ್ಲಿ ಮಧುಸೂದನ್ ನಾಯಕ್ ವರದಿಯೂ ಕೂಡ ಸೇರ್ಕೊಳ್ಳುತ್ತೆ. ಯಾಕೆಂದ್ರೆ ಇವ್ರಿಗೆ ಯಾವುದೇ ರೀತಿಯಾದಂತಹ ಬದ್ಧತೆಯೂ ಇಲ್ಲ, ಆಸಕ್ತಿಯೂ ಇಲ್ಲ, ಇಚ್ಛಾಶಕ್ತಿಯೂ ಕೂಡ ಇಲ್ಲ ಇದ್ರ ಸಂಬಂಧಪಟ್ಟಂತೆ. ಈ ಹಿನ್ನೆಲೆಯಲ್ಲಿ ಈ ಸರ್ಕಾರ ಕಳೆದ 3 ವರ್ಷದಲ್ಲಿ ಯಾವ್ಯಾವ ಆಯೋಗಗಳನ್ನು ರಚನೆ ಮಾಡಿ ವರದಿಯನ್ನು ತೆಗೆದುಕೊಂಡಿತ್ತೋ ಆ ಎಲ್ಲ ವರದಿಗಳ ಬಗ್ಗೆ ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಸ್ಪಷ್ಟತೆ ಇಲ್ಲ. ಉದಾಹರಣೆಗೆ ಕೆಂಪಣ್ಣ ವರದಿ ತಂದ್ರು, ಸ್ಪಷ್ಟತೆ ಇಲ್ಲ. ಸದಾಶಿವ ಆಯೋಗದ ವರದಿ ಬಗ್ಗೆ ಸ್ಪಷ್ಟತೆ ಇಲ್ಲ. ಕಾಂತರಾಜು ವರದಿ ಬಗ್ಗೆ ಸ್ಪಷ್ಟತೆ ಇಲ್ಲ. ಜಯಪ್ರಕಾಶ್ ಹೆಗಡೆ ವರದಿ ಬಗ್ಗೆ ಸ್ಪಷ್ಟತೆ ಇಲ್ಲ. ಮೀಸಲು ವರ್ಗೀಕರಣಕ್ಕೋಸ್ಕರ ರಚನೆ ಆದಂತ ಜಸ್ಟಿಸ್ ನಾಗಮೋಹನ್ ದಾಸ್ ವರದಿಯ ಬಗ್ಗೆಯೂ ಕೂಡ ಸ್ಪಷ್ಟತೆ ಇಲ್ಲದಲೇ ಆ ವರದಿಯನ್ನು ಬಿಟ್ಟು ಬೇರೆ ಮೀಸಲಾತಿ ವರ್ಗೀಕರಣವನ್ನ ಮಾಡಿದ್ರು. ಜಸ್ಟಿಸ್ ಕುನ್ನಾ ವರದಿಯ ಬಗ್ಗೆ ಸರ್ಕಾರಕ್ಕೆ ಸ್ಪಷ್ಟತೆ ಇಲ್ಲ. ಕೇವಲ ತನಿಗೆ ಬರುವಂತ ಆಪತ್ತಿನ ಕಾರಣಕ್ಕೆ ಒಂದು ವರದಿಯನ್ನ ಸರ್ಕಾರ ರಚನೆ ಮಾಡೋದು, ಆಯೋಗವನ್ನು ರಚನೆ ಮಾಡೋದು, ನಂತರ ವರದಿಯನ್ನ ಸಂಪೂರ್ಣವಾಗಿ ಕಸದ ಬುಟ್ಟಿಗೆ ಬಿಸಾಕುವಂಥದ್ದು, ಇದನ್ನ ನಿರಂತರವಾಗಿ ಕಾಂಗ್ರೆಸ್ ಇವತ್ತು ಮಾಡ್ತಾ ಬಂದಿದೆ. ಈ ವರದಿ ಕೋಲ್ಡ್ ಸ್ಟೋರೇಜಿಗೆ ಹೋಗೋದಕ್ಕಿಂತ ಮುಂಚೆ ರಾಜ್ಯದ ಜನರ ತೆರಿಗೆದಾರರಿಗೆ ಸಂಪೂರ್ಣವಾಗಿ ಇದರ ಮಾಹಿತಿಯನ್ನು ಕೊಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಇದೆ. ನಾನು ಮುಖ್ಯಮಂತ್ರಿಗಳಿಗೆ ಕೇಳ್ತೇನೆ, ನೀವು ಗ್ಯಾರಂಟಿ ಯೋಜನೆಯನ್ನ ಮರುಪರಿಶೀಲನೆ ಮಾಡ್ತೀನಿ ಅಂತೇಳಿ ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಕನ್ನ ಹಾಕ್ತಾ ಇದ್ದೀರಿ. ಈಗ ಈ ವರದಿಯನ್ನು ಕೂಡ ಧೂಳಿಡಲಿಕ್ಕೆ ಬಿಟ್ಟಿದ್ದೀರಿ. ಇದನ್ನ ಕಸ ವಿಲೇವಾರಿಗೆ ಈ ವರದಿಯನ್ನ ಇವತ್ತು ಕಳಿಸ್ತಾ ಇದ್ದೀರಿ. ಅವತ್ತು ಜಯಪ್ರಕಾಶ್ ಹೆಗಡೆ ವರದಿಯನ್ನ ವಿರೋಧ ಮಾಡಿದಂತ ಅವತ್ತಿನ ಉಪಮುಖ್ಯಮಂತ್ರಿಗಳು ಇವತ್ತು ಕಾಂತರಾಜ್ ವರದಿ ಎಲ್ಲಿದೆ, ಕಾಂತರಾಜ್ ವರದಿಯ ಸ್ಥಿತಿಗತಿಗಳೇನು, ಇದರ ಆಯಾಮಗಳಲ್ಲಿ ಸರ್ಕಾರದ ನಿಲುವುಗಳೇನು ಅನ್ನುವಂಥದ್ದನ್ನ ಇವತ್ತಿನ ಮುಖ್ಯಮಂತ್ರಿಗಳು ಸ್ಪಷ್ಟ ಮಾಡ್ತಾರ? ಇದು ನಮಗೆ ಬಹಳ ಅಗತ್ಯವಾಗಿ ಬೇಕಾಗಿರುವಂತ ಸಂಗತಿ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಆಗಸ್ಟ್ನಲ್ಲಿ ಅಧಿವೇಶನ, ನೀವು ಮಳೆ ಬರಲಿದ್ರೆ ಬೆಳೆನೇ ಬೇಡ ಅಂತ ಹೇಳಿದಂಥವ್ರು, ಈಗ ಈ ವರದಿಯ ಕುರಿತಂತೆ ಅಧಿವೇಶನದಲ್ಲಿ ನಿಮ್ಮ ಸ್ಪಷ್ಟವಾದಂಥ ನಿಲುವನ್ನ, ಹಿಂದುಳಿದ ವರ್ಗದವರಿಗೆ ಬೇಕಾದಂಥ ಸ್ಪಷ್ಟವಾದಂಥ ನಿಲುವನ್ನ ಇವತ್ತು ತೆಗೆದುಕೊಳ್ಬೇಕು. ಮತ್ತೆ ಬಹಳ ಒಂದು ವಿಚಿತ್ರ ಏನು ಅಂತ ಕೇಳಿದ್ರೆ, ಮತ್ತೆ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಸೆಪ್ಟೆಂಬರ್ನಲ್ಲಿ ಮಧುಸೂದನ್ ನಾಯಕ್ ವರದಿ ರಿಪೋರ್ಟ್ ಪ್ರಾರಂಭ ಆಯಿತು, ಸಮೀಕ್ಷೆ ಪ್ರಾರಂಭ ಆಯಿತು. ಅಕ್ಟೋಬರ್ 31ಕ್ಕೆ ಅವ್ರು ಮುಗಿಸಿದ್ರು. ನಾವು ಪದೇ ಪದೇ ಕೇಳ್ತಾ ಇದ್ವಿ, ವರದಿ ರಿಪೋರ್ಟ್ ಕೊಡಿ ಅಂತ. ನಾನು ವಿಧಾನಸಭೆನಲ್ಲೂ ಕೂಡ ಒತ್ತಾಯ ಮಾಡಿದ್ವಿ. ಬಿಜೆಪಿ ಬಹಿರಂಗವಾಗಿ ಅವ್ರನ್ನ ಆಯೋಗವನ್ನು ಭೇಟಿ ಮಾಡಿ ವರದಿಯನ್ನ ಬಿಡುಗಡೆ ಮಾಡಿ ಅಂತ ನಾವು ಕೇಳಿದ್ವಿ. ಅವತ್ತು ಯಾವುದಕ್ಕೂ ಇದನ್ನು ಅವರು ಉಲ್ಲೇಖ ಮಾಡಲಿಲ್ಲ. ಈಗ ಮೇ 26ನೇ ತಾರೀಕು ಹೈಕಮಾಂಡ್ ರಾಜೀನಾಮೆ ಕೊಡು ಅಂತ ಕೇಳಿದಾಗ 27ನೇ ತಾರೀಕು ವರದಿ ಕೊಟ್ಬಿಡ್ತಾರೆ ಅಂತಂದ್ರೆ ವರದಿ ಯಾರ ಕೈನಲ್ಲಿತ್ತು? ಒಂದು ಟ್ವೀಟ್ ಮಾಡಿದಾಗ ನಕ್ಸಲರು ಬಂದು ಕೃಷ್ಣಾದಲ್ಲಿ ಶರಣಾಗ್ತಾರೆ. ಡೆಲ್ಲಿಯಿಂದ ರಾಜೀನಾಮೆ ಕೊಡು ಅಂತ ಕೇಳಿದ ತಕ್ಷಣನೇ ಇಲ್ಲಿ 27ನೇ ತಾರೀಕು ವರದಿ ಕೈ ಸೇರುತ್ತೆ ಅಂತಂದ್ರೆ ಆಯೋಗ ವರದಿಯನ್ನ ರಚನೆ ಮಾಡ್ತಾ ಇದೆಯೋ, ಕೃಷ್ಣ ಇವತ್ತು ಕೃಷ್ಣ ಕಚೇರಿನಲ್ಲಿ ವರದಿ ತಯಾರಾಗ್ತಿದೆಯೋ, ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಮತ್ತೆ
ರಾಹುಲ್ ಗಾಂಧಿ ಅವರು ಪದೇ ಪದೇ ಅಹಿಂದದ ಬಗ್ಗೆ ಮಾತಾಡ್ತಾರೆ. ಜಯಪ್ರಕಾಶ್ ಹೆಗಡೆ ವರದಿಯನ್ನ ವಿರೋಧ ಮಾಡಿದ್ಯಾಕೆ ಆಗ ರಾಹುಲ್ ಗಾಂಧಿ ಅವರು? ಈಗ ಮಧುಸೂದನ್ ನಾಯ್ಕ್ ವರದಿಯ ಬಗ್ಗೆ ಕಾಂಗ್ರೆಸ್ಸಿನ ಹೈಕಮಾಂಡ್ ಯಾಕೆ ಮೌನ ವಹಿಸಿದೆ? ಕಾಂಗ್ರೆಸ್ ಹುಟ್ಟಿದಾಗಿನಿಂದ ಇವತ್ತಿನ ತನಕ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ಸಿನ ಕುಟುಂಬ ಒಬಿಸಿಗೆ ನಿರಂತರವಾದಂಥ ಅನ್ಯಾಯವನ್ನ ಬೇರೆ ಬೇರೆ ಸಂದರ್ಭಗಳಲ್ಲಿ ಮಾಡ್ತಾ ಬಂದಿದೆ. 50ರಲ್ಲಿ ಒಬಿಸಿಗೆ ನ್ಯಾಯ ಕೊಡಲಿಕ್ಕೆ ರಚನೆ ಆದಂಥ ಕಾಕಾ ಕಾಲೇಲ್ಕರ್ ವರದಿ, ಅವತ್ತು ಇದನ್ನು ವಿರೋಧ ಮಾಡಿದ್ದು ರಾಹುಲ್ ಗಾಂಧಿಯವರ ಹಿರಿಯ ಕುಟುಂಬನೇ. ನಂತರ ಮಂಡಲ್ ವರದಿಯ ಶಿಫಾರಸುಗಳನ್ನು ವಿರೋಧ ಮಾಡಿದ್ದು ಇದೇ ರಾಹುಲ್ ಗಾಂಧಿಯವರ ಕುಟುಂಬ. ಇವತ್ತು ಜಯಪ್ರಕಾಶ್ ಹೆಗಡೆ ವರದಿ ಮತ್ತು ಉಳಿದಂಥ ಎಲ್ಲ ವರದಿಗಳನ್ನು ವಿರೋಧ ಮಾಡಿ ಇದನ್ನು ಕಸದ ಬುಟ್ಟಿಗೆ ಹಾಕೋದ್ರಲ್ಲಿ ರಾಜ್ಯದ ಕಾಂಗ್ರೆಸ್ಸಿನ ಪಾತ್ರ ಎಷ್ಟಿದೆಯೋ ಅಷ್ಟೇ ರಾಹುಲ್ ಗಾಂಧಿ ಕುಟುಂಬದ ಪಾತ್ರವೂ ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದೆ. ಆ ಹಿನ್ನೆಲೆಯಲ್ಲಿ ಇದನ್ನ ದಿನದೂಡೋದ್ರಲ್ಲಿ ಅರ್ಥ ಇಲ್ಲ. ತಕ್ಷಣ ಇದನ್ನ ಒಂದು ಕಾಳಜಿ ಇದ್ರೆ, ಬದ್ಧತೆ ಇದ್ರೆ ಇದನ್ನ ಮಂಡನೆ ಮಾಡಿ ಇದನ್ನ ಸಾರ್ವಜನಿಕ ಚರ್ಚೆಗೆ ಇದನ್ನ ಬಿಡಬೇಕು ಅನ್ನುವಂಥ ಆಗ್ರಹವನ್ನು ನಾನು ಮಾಡ್ತೇನೆ. ನಮಗೆ ಬಹಳ ಅಗತ್ಯವಾಗಿ 6 ಕೋಟಿ ಜನರನ್ನ ನೀವು ಸಮೀಕ್ಷೆ ಮಾಡಿದ್ದೀರಿ ಅಂತ ಹೇಳಿ ಪದೇ ಪದೇ ಅವರು ಹೇಳಿದ್ರು. ಎಷ್ಟು ಕುಟುಂಬಗಳನ್ನು ಸಮೀಕ್ಷೆ ಮಾಡಿದ್ದಾರೆ? ಆ ಸಮೀಕ್ಷೆನಲ್ಲಿ ಆರ್ಥಿಕ ಸಮೀಕ್ಷೆಗಳೇನಿದೆ, ಶೈಕ್ಷಣಿಕ ಸಮೀಕ್ಷೆನಲ್ಲಿ ಏನಿದೆ, ಸಾಮಾಜಿಕ ಸಮೀಕ್ಷೆ ಏನಿದೆ, ಇವೆಲ್ಲವೂ ಕೂಡ ಡೇಟಾ ಸಿಕ್ಕರೆ ಬಜೆಟಿನ ಅನುಷ್ಠಾನ ಕಾರ್ಯಕ್ರಮಗಳು, ಇಲಾಖೆಯ ಕಾರ್ಯಕ್ರಮಗಳನ್ನು ರೂಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟ ಮಾಡಬೇಕು ಮತ್ತು ವಿಧಾನಸಭಾ ಅಧಿವೇಶನದಲ್ಲಿ ಇದನ್ನು ಮಂಡನೆ ಮಾಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳನ್ನು ಆಗ್ರಹಿಸ್ತೇನೆ. ಕಾಂಗ್ರೆಸ್ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ಅದಿದೆ. ಒಂದು ಎರಡನೇದು, ಸರ್ಕಾರ ಬಂದ ನಂತರ ಈ ತರದ ಫ್ಲಕ್ಚುಯೇಷನ್ ಆಗ್ತದೆ, ರಾಹುಲ್ ಗಾಂಧಿ ಕುಟುಂಬ ಅಂತೆಲ್ಲ ಆರೋಪ ಮಾಡ್ತಾರೆ. ಸರಿ, ಆದ್ರೆ ಅವರು ಅದಕ್ಕೆ ಬದ್ಧರಾಗಿದೆ ಅಂತಾನೆ ಹರಿಪ್ರಸಾದ್ ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಬದ್ಧ ಹೆಂಗಾಗ್ತಾರೆ? ನೀವು ಕಾಕಾ ಕಾಲೇಲ್ಕರ್ ವರದಿಯನ್ನ ವಿರೋಧ ಮಾಡಿ ಅದನ್ನ ಬಿಸಾಕಿದ್ದು ಇದೇ ರಾಹುಲ್ ಗಾಂಧಿ ಕುಟುಂಬ. ಇಂದಿರಾ ಗಾಂಧಿ ಅಧಿಕಾರದಲ್ಲಿದ್ದಾಗ ಮಂಡಲ ಆಯೋಗದ ವರದಿಯನ್ನ ತೆಗೆದುಕೊಳ್ಳದಲ್ಲೇ ಇರಲಿಕ್ಕೆ ಕಾರಣ ಏನು? ಮಂಡಲ ವರದಿಯನ್ನ ಜಾರಿ ತರಬೇಕಾದ್ರೆ ಲೋಕಸಭೆಯಲ್ಲಿ ರಾಜೀವ್ ಗಾಂಧಿ ಮಾಡಿದಂಥ ಭಾಷಣದ ವಿಷಯಗಳೇನು? ಈಗ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಕ್ಯಾಬಿನೆಟ್ಗೆ ತರಬೇಕಾದ್ರೆ ಇದು 10 ವರ್ಷದ ಹಿಂದಿನ ಡಾಟಾ ಅಂತೇಳಿ ಸಿದ್ದರಾಮಯ್ಯನವರಿಗೆ ಗೊತ್ತಿರಲಿಲ್ವಾ? ಅದನ್ನ ಹೈಕಮಾಂಡ್ ಹೇಳ್ಬೇಕಿತ್ತ? ರಾಹುಲ್ ಗಾಂಧಿ ಹೇಳ್ಬೇಕಿತ್ತ? ಈಗ ಇದನ್ನ 3 ತಿಂಗಳಲ್ಲಿ ನಾನು ಬಾರೆ ಜಾತಿ ಗಣತಿಯನ್ನ ಕೇಂದ್ರ ಸರ್ಕಾರ ಮಾಡ್ತೀವಿ ಅಂತಂದಾಗ ನಾನು ತರಾತುರಿನಲ್ಲಿ ಮಾಡ್ಬಿಡ್ತೀನಿ ಅಂತ ಹೇಳಿ ಯಾಕೆ ವರದಿಯನ್ನು ತರಿಸ್ಕೊಳ್ಳಿಲ್ಲ? 31ನೇ ತಾರೀಕಿಗೆ ಸಮೀಕ್ಷೆ ಪೂರ್ಣಗೊಂಡಿದೆ. ಮೇ 26 ತನಕ ಯಾಕೆ ಕಾದ್ರು? ಮೇ 26ಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ ತಕ್ಷಣ 27ಕ್ಕೆ ಹೆಂಗ್ ವರದಿ ಕೈ ಸೇರುತ್ತೆ? ಹಾಗಾಗಿ ನಿಮಗೆ ಬದ್ಧತೆ ಇದೆ ಅಂತಾದ್ರೆ ಬಿಡುಗಡೆ ಮಾಡಿ. ಯಾಕೆ ಅದನ್ನ ಇಟ್ಕೊಂಡಿದ್ದೀರಿ? ಅವತ್ತು ಜಯಪ್ರಕಾಶ್ ಹೆಗಡೆ ವರದಿಯನ್ನ ಬಿಡುಗಡೆ ಮಾಡಲಿಕ್ಕೆ ಕ್ಯಾಬಿನೆಟ್ಟಿನ ಸಹೋದ್ಯೋಗಿಗಳೇ ದೊಡ್ಡ ಪ್ರಮಾಣದಲ್ಲಿ ವಿರೋಧವನ್ನು ಮಾಡಿದ್ರು. ಮುಖ್ಯಮಂತ್ರಿಗಳು ಸ್ವತಃ ಒಕ್ಕಲಿಗರ ಸಮಾವೇಶದಲ್ಲಿ ಹೇಳಿದ್ದೇನೋ, ನಾನು ಅದನ್ನು ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತೇನೆ, ಇಲ್ಲಿ ಮಾಡಲ್ಲ. ಅವತ್ತು ಹೇಳಿದ್ದೇನೋ ಅವರು, ಅವತ್ತಿನ ಉಪಮುಖ್ಯಮಂತ್ರಿಗಳು. ಇವತ್ತು ಸ್ಪಷ್ಟ ಮಾಡಲಿ. 400 ಕೋಟಿ ರೂಪಾಯಿಯನ್ನ ಖರ್ಚು, 450 ಕೋಟಿ ರೂಪಾಯಿಯನ್ನ ಖರ್ಚು ಮಾಡಿದ ನಂತರ ಆ ವರದಿ ಏನಾಗಿದೆ ಅಂತ ಹೇಳಿ ಕೇಳಬೇಕಾಗಿದ್ದು, ಉತ್ತರ ಕೊಡಬೇಕಾಗಿದ್ದು ರಾಜ್ಯ ಜನರು ಕೇಳಬೇಕಲ್ಲ. ಬಿಜೆಪಿಗೇನು ಆತಂಕ ಇಲ್ಲ. ಬಿಜೆಪಿ ಪ್ರಶ್ನೆ ಅಲ್ಲ ಇಲ್ಲಿ. ಹಿಂದುಳಿದ ವರ್ಗದ ಸಿದ್ದರಾಮಯ್ಯನವರು ನಾವೇನೋ ಹೇಳಿದ್ವಿ, ಜಾತಿ ಗಣತಿಯನ್ನ ಮಾಡಲಿಕ್ಕೆ ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕೆ ಮಾತ್ರ ಇರೋದು ಅಂತ ನಾವು ಹೇಳಿದಾಗ ಇದು ಜಾತಿ ಗಣತಿ ಅಲ್ಲ, ಇದು ಸೋಷಿಯಲ್ ಎಕನಾಮಿಕ್ ಸರ್ವೆ ಅಂತ ಹೇಳ್ತಾ ಇದ್ರು. ನೀವು ಸ್ಪಷ್ಟ ಮಾಡಿ ಅಲ್ಲ, ಎಷ್ಟು ಹಿಂದುಳಿದ ವರ್ಗದ ಜಾತಿಗಳಿಗೆ ನ್ಯಾಯ ಸಿಕ್ಕಿದೆ? 181 ಒಬಿಸಿ ಪಟ್ಟಿನಲ್ಲಿರುವಂಥ ಜಾತಿಗಳಲ್ಲಿ ಎಷ್ಟು ಜಾತಿಗಳಿಗೆ ಸರ್ಕಾರಿ ಉದ್ಯೋಗಗಳು ಸಿಕ್ಕಿದೆ, ಎಷ್ಟು ಜನ ಉದ್ಯಮಿಗಳಿವೆ, ಇವೆಲ್ಲವೂ ಸಮೀಕ್ಷೆಯಲ್ಲಿ ಬಂದಿರಬೇಕಲ್ಲ. ಇದು ಬಹಿರಂಗ ಆದ್ರೆ ತಾನೇ ಸರ್ಕಾರದ ಕಾರ್ಯಕ್ರಮಗಳು ರೂಪುಗೊಳ್ಳಲಿಕ್ಕೆ ಸಾಧ್ಯ ಇದೆ. ಇದು ಯಾವುದು ಬಹಿರಂಗಗೊಳ್ಳಲಿಲ್ಲ, ಈ ಡೇಟಾನೇ ಇಲ್ಲ ಅಂತಂದ್ರೆ ಸರ್ಕಾರದ ಕಾರ್ಯಕ್ರಮಗಳು ರೂಪುಗೊಳ್ಳಲಿಕ್ಕೆ ಹೇಗೆ ಸಾಧ್ಯ ಇದೆ? ಭಾಷಣದಲ್ಲಿ ಒಬಿಸಿ, ಅಲ್ಲಿ ರಾಹುಲ್ ಗಾಂಧಿ ಅವರು ಒಬಿಸಿ ಅಂತ ಮಾತಾಡೋದು, ಇವರು ಅಹಿಂದ ಅಂತ ಮಾತಾಡೋದು. ಸಿಕ್ಕಿದ್ದೇನು ಅಹಿಂದಕ್ಕೆ ಅಂತ ಕೇಳಿದ್ರೆ ಅಹಿಂದಕ್ಕೆ ಏನೂ ಸಿಗ್ಲಿಲ್ಲ. ಬಿಡುಗಡೆ ಮಾಡಿ. ಜಯಪ್ರಕಾಶ್ ಹೆಗ್ಡೆ ವರದಿ ರಿಲೀಸ್ ಆದ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯ ಮತ್ತು ಲಿಂಗಾಯತ ಸಮುದಾಯವನ್ನು ಅಪೋಸ್ ಮಾಡಿದ್ರು ಪ್ರಬಲವಾಗಿ. ಅಂದ್ರೆ ಈಗ ವರದಿ ಸರಿಯಾಗಿ ಆಗಿದೆ ಅಂತ ನಿಮ್ಗೆ ಅನ್ಸುತ್ತಾ? ಮತ್ತೆ ಆ ಸಮುದಾಯಗಳ ಬಗ್ಗೆ ನಿಮ್ಮ ನಿಲುವೇನು? ವರದಿಯಲ್ಲಿ ಯಾವ ಜಾತಿಯವರ ಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ನನ್ನ ಚರ್ಚೆ ಅಲ್ಲ. ಇದು ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ. ವರದಿ ಯಾವ ಜಾತಿನವರು ಎಷ್ಟು ಸಂಖ್ಯೆ ಇದ್ದಾರೆ ಎನ್ನುವಂಥ ವರದಿ ಅಲ್ಲ ಇದು.
ಇದು ಆರ್ಥಿಕ, ಶೈಕ್ಷಣಿಕ, ಸಾಮಾಜಿಕವಾದಂಥ ಸಮೀಕ್ಷೆ. ಯಾವ್ಯಾವ ಜಾತಿನವರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಎನ್ನುವಂಥದ್ದು ಈ ವರದಿನಲ್ಲಿರುವಂಥದ್ದು. ಆ ಡೇಟಾ ಇವತ್ತು ನಮಗೆ ಬೇಕಾಗಿದೆ. ಮತ್ತು ಯಾವುದೋ ಜಾತಿಯ ಸಂಖ್ಯೆಗಳು ಏರುಪೇರಾಗಿದೆ ಎನ್ನುವ ಕಾರಣಕ್ಕೆ ಅವರು ಅದನ್ನು ವಿರೋಧ ಮಾಡಿರ್ಬೋದು. ನಾವು ಅದನ್ನು ಬಹಳ ಸ್ಪಷ್ಟ ಮಾಡಿದ್ವಿ. ಇದನ್ನ ಸಮೀಕ್ಷೆಯನ್ನು ಸರಿಯಾಗಿ ಮಾಡಿ ಅಂತಲೂ ಕೂಡ ಹೇಳಿತ್ತು. ನೀವು ವರದಿನಲ್ಲಿ ನಾನು ಅದನ್ನೇ ಹೇಳಿದ್ದು, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಮೀಸಲು ವರ್ಗೀಕರಣದ ಮಾಡಿದಾಗ ಅವ್ರು ರೇಷೆ ಏನು ಕೊಟ್ಟಿದ್ರು? ಕ್ಯಾಬಿನೆಟ್ಗೆ ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿ ಕೊಟ್ಟಿದ್ದೇನೋ, ನಂತರ ಕ್ಯಾಬಿನೆಟ್ ಮಾಡಿದ್ದೇನೋ, ಅಂತರ ಅನುಷ್ಠಾನ ಮಾಡಿದ್ದೇನೋ? ಇಷ್ಟೆಲ್ಲ ಇವತ್ತು ದಲಿತರ ನಡುವೆ ಗೊಂದಲ ಮೂಡಲಿಕ್ಕೆ ಯಾರು ಕಾರಣ? ಅಂದ್ರೆ ತಾನು ಏನೋ ಒಂದು ಮಾಡ್ಲಿಕ್ಕೋಸ್ಕರ ಒಂದು ಆಯೋಗ ರಚನೆ ಮಾಡಿಬಿಡೋದು, ವರದಿ ತೆಗೆದುಕೊಂಡು ಬಿಡೋದು, ಆಮೇಲೆ ತನ್ನ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಮುಚ್ಚಿಡೋದು, ಅದನ್ನ ಡಸ್ಟ್ಬಿನ್ಗೆ ಹಾಕೋದು, ಅಥವಾ ಇನ್ನೊಂದು ಯಾವುದೋ ಅನುಷ್ಠಾನಕ್ಕೆ ತರೋದು. ಇದು ಕಾಂಗ್ರೆಸ್ಸಿನ ಪರಂಪರೆ ಆಗ್ಬಿಟ್ಟಿದೆ. ಸುನಿಲ್ಕುಮಾರ್, ಇವರು ಸರ್ಕಾರಗಳು, ನಾನು ಹೇಳಿದ್ರು ಕಾಂಗ್ರೆಸ್ ಅಂತಲ್ಲ, ಅವರು ವರದಿ ತಗೊಳ್ಳೋದು ಅವರ ಮೂಗಿನ ಮೇಲೆ. ಯಾಕಂದ್ರೆ ಆಗ ಅಂಕಿಅಂಶ ನೀವಾದ ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಬರಲ್ಲ ಅಲ್ಲಿ. ಆದ್ರೆ ಅವರು ಲೀಕ್ ಮಾಡೋದೇನಂದ್ರೆ ಅಥವಾ ಹೊರಗಡೆ ಬರ್ತಕ್ಕಂಥದ್ದು ಏನಂದ್ರೆ ಇಷ್ಟು ಸಂಖ್ಯೆ ಇದೆ, ಅಲ್ಲಿ ಗುದ್ದಾಟ ಶುರು. ನಾವು ಜನಸಂಖ್ಯೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕುತೂಹಲದಲ್ಲಿಲ್ಲ. ನಾವು ಒಟ್ಟು ಹಿಂದುಳಿದ ವರ್ಗದವರ ಪರಿಸ್ಥಿತಿ ಏನಿದೆ ಅದ್ರ ವರದಿ ಬೇಕು ಅನ್ನುವಂಥ ಕುತೂಹಲದಲ್ಲಿದ್ದೇವೆ. ಪ್ರಕಾಶ್ ಹೆಗ್ಡೆ ವರದಿ ಬಂದಾಗಲೇ ಕ್ಯಾಬಿನೆಟ್ ಅಲ್ಲಿ ಈಗಿನ ಮುಖ್ಯಮಂತ್ರಿಗಳು ಸೇರಿದಂತೆ ವಿರೋಧ ವ್ಯಕ್ತವಾಯಿತು. ಈಗಿನ ಮುಖ್ಯಮಂತ್ರಿ ಇದನ್ನ ಬಹಿರಂಗಪಡಿಸೋದಕ್ಕೆ ಇಚ್ಛೆ ತೋರಿಸ್ತಾರೆ ನಿಮಗೆ? ಇಲ್ಲಾಂದ್ರೆ ಅವ್ರು ಹೇಳಿ, ಸಿದ್ದರಾಮಯ್ಯನವರ ಯಾವ್ಯಾವ ನಿಲುವುಗಳು ಇದೆಯೋ ಅದೆಲ್ಲದನ್ನು ನಾನು ತಿರಸ್ಕಾರ ಮಾಡ್ತೇನೆ. ಸಿದ್ದರಾಮಯ್ಯನವರು ಮಾಡಿದಂಥ ವರದಿಗೂ ನನಗೂ ಸಂಬಂಧ ಇಲ್ಲ ಅಂತ ಆದರೂ ಕೂಡ ಅದನ್ನು ಸ್ಪಷ್ಟ ಮಾಡಲಿ ಅವರು. ಸರ್ಕಾರ ಒಂದೇ ಆದ್ರೂ ತರಾತುರಿಯಲ್ಲಿ ವರದಿ ಅಂತ ಏನಾದರೂ ಉದ್ದೇಶ? ಯಾಕಂದ್ರೆ ನಾನು ಮಾಡಿದ್ದೆ, ನಾನು ಮಂಡಿಸ್ಬೇಕು ಅನ್ನೋಂಥದ್ದ ಅಥವಾ ನಾನು ವರದಿ ಸ್ವೀಕರಿಸಿದೆ ಅನ್ನೋಂಥದ್ದು ಗೊತ್ತಿಲ್ಲ. ಅದರಿಂದ ಒಳ ರಾಜಕಾರಣ ಏನಿದೆ ಅಂತ ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಕಾಲಾವಧಿಯಲ್ಲಿ ರಚನೆ ಆಗಿದ್ದಂಥ ಮಧುಸೂದನ್ ನಾಯಕ್ ವರದಿಯನ್ನ ತನ್ನ ಕಾಲದಲ್ಲೇ ತಗೊಂಡಿದ್ದಾರೆ ಅವರು. ಈ ವರದಿಯ ಬಗ್ಗೆ ಸರ್ಕಾರ ಶಿವಕುಮಾರ್ ಅವರು ಹೇಳಿ, ಇಲ್ಲಾಂದ್ರೆ ಒಂದು ಲೈನಲ್ಲಿ ಹೇಳ್ಬಿಡ್ಲಿ, ಸಿದ್ದರಾಮಯ್ಯನವರ ತೆಗೆದುಕೊಂಡಿರೋ ವರದಿ ಅವ್ರ ಕಾಲಕ್ಕೆ ಬಿದ್ದೋಯ್ತು, ನನಗೇನು ಸಂಬಂಧ ಇಲ್ಲ ಅಂತ ಆದ್ರೂ ಕೂಡ ಅವ್ರು ಹೇಳಿ, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ನೋಡೋಣ ಏನಾಗುತ್ತೆ. 180 ಕೋಟಿ ರೂಪಾಯಿ ಕಾಂತರಾಜು ವರದಿಗೆ ಮುಗೀತು. ಈಗ 450 ಕೋಟಿ ರೂಪಾಯಿ ಮಧುಸೂದನ್ ನಾಯ್ಕಿ ವರದಿಗೆ ಮುಗೀತು. ಒಟ್ಟು ಗ್ಯಾರಂಟಿಗೂ ಕನ್ನ ಹಾಕಿದ್ರು, ವರದಿನ ಕಸದ ಬುಟ್ಟಿಗೆ ಹಾಕಿದ್ರು. ಕಾಂತರಾಜು ವರದಿ ಮಾಡಿದ್ದೆ ಸರಿ ಇಲ್ಲ ಅಂತ ಹೇಳಿದ್ರು ಅವರು. ಮಾಡಿದ ಪ್ರಕ್ರಿಯೆ ಮನೆ ಮನೆಗೆ ಹೋಗಿ, ಈ ವರದಿ ಎಲ್ಲವೂ ಕೂಡ ಮನೆ ಮನೆಗೆ ಹೋಗಿ ಎಲ್ಲ ಸರಿಯಾಗಿ ಮಾಡಿದ್ದಾರೆ ಅಂತ ಅಲ್ಲ, ಆಯೋಗ ಅದನ್ನ ಹೇಳಿತ್ತು. ನಾವು ತಂತ್ರಜ್ಞಾನವನ್ನು ಬಳಸ್ಕೊಂಡು ಮಾಡಿದ್ದೇವೆ, ನಾವು ಎಲ್ಲ ಮನೆಗಳಿಗೆ ಹೋಗಿದ್ದೇವೆ, ಸುಮಾರು 6-7 ಲಕ್ಷ ಮನೆಗಳು ಬೀಗ ಹಾಕಿತ್ತು, ನಾವು ಮಾಡಿಲ್ಲ ಅನ್ನೋಂಥ ಡಾಟಾ ಅದರಲ್ಲಿದೆ. ನಾನು ಡಾಟಾಕ್ಕೆ ವಿವರಕ್ಕೆ ಹೋಗಲಿಲ್ಲ, ಅದು ಹೇಳಿದೆ. ನೀವು ವರದಿ ಬಹಿರಂಗ ಆದ ನಂತರ ತಾನೇ ಗೊತ್ತಾಗೋದೇನು ಅಂತ. ಏನು ಗೊತ್ತಿಲ್ಲದೇ ಇದ್ರೆ ನಾವು ಏನು ಹೇಳಕ್ಕಾಗತ್ತೆ? ಈಗ ಅದನ್ನ ನಾವು ಅದಕ್ಕೆ ಹೇಳಿದ್ವಿ, ನೀವು ತಗೊಂಡು ಬಂದ ನಂತರ ಅದರ ವರದಿ ಗೊತ್ತಾದ್ರೆ ಅದರ ಸಾಧಕ ಬಾಧಕಗಳೇನಿದೆ, ನಿಜವಾಗ್ಲೂ ಸಮೀಕ್ಷೆ ಪ್ರಕಾರನೇ ವರದಿ ಬಂದಿದೆಯೋ ಅಥವಾ ಇನ್ಯಾವುದೋ ಮೂಗಿನೇರಕ್ಕಿದ್ದ ವರದಿ ರಿಪೋರ್ಟ್ ಬಂದಿದೆಯೋ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಚರ್ಚೆಗೆ ತನ್ನಿ ಅಂತ ಹೇಳ್ತಾ ಇದ್ದೀನಿ. ನಾವು ವರದಿನ ವಿರೋಧನೂ ಮಾಡ್ತಾ ಇಲ್ಲ, ವರದಿನ ಸ್ವಾಗತನೂ ಮಾಡ್ತಾ ಇಲ್ಲ. ಚರ್ಚೆಗೆ ತಗೊಬನ್ನಿ, ಅದನ್ನ ಮಂಡನೆ ಮಾಡಿ ಚರ್ಚೆಗೆ ತಗೊಬನ್ನಿ ಅಂತ ಹೇಳ್ತಾ ಇದ್ದೀವಿ. ಈ ವರದಿಯನ್ನೇನಾದ್ರೂ ರಾಜಕಾರಣಕ್ಕೆ ಬಳಸಿಕೊಳ್ಳುವಂತ ಅನುಮಾನ ನಿಮ್ಗೆ ವ್ಯಕ್ತ ಆಗ್ತಾ ಇದೆ? ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವನ್ನ ಟ್ಯಾಕಲ್ ಮಾಡಕ್ಕೆ ಬಿ ಕೆ ಹರಿಪ್ರಸಾದ್ ಮತ್ತೆ ಸಿದ್ದರಾಮಯ್ಯ ಇದನ್ನ ಬಳಸ್ಕೊಳ್ತಾರೆ ಅನ್ನೋ ಅನುಮಾನ ಏನಾದ್ರು ಇದೆ? ಅಲ್ಲ, ರಾಜಕಾರಣಕ್ಕೆ ಅವ್ರು ಏನಾರು ಮಾಡ್ಕೊಳ್ಳಿ. ಒಟ್ಟು ಹಿಂದುಳಿದ ವರ್ಗದವ್ರನ್ನೇ ರಾಜಕಾರಣಕ್ಕೆ ಬಳಸ್ಕೊಂಡ್ರು ಇಡೀ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಕುಟುಂಬ. ಹಿಂದುಳಿದ ವರ್ಗದವ್ರನ್ನ ಪದೇ ಪದೇ ರಾಜಕಾರಣಕ್ಕೆ ಬಳಸ್ಕೊಂಡು ದುರುಪಯೋಗ ಮಾಡಿಕೊಂಡ್ರು. ಅದ್ರ ಪರಿಣಾಮವಾಗಿ ಈ ಪರಿಸ್ಥಿತಿ ಇವತ್ತು. ನಿಮ್ಮ ಪಕ್ಷದಲ್ಲಿ ಹಂಗೆ ಆಗಿಲ್ಲ ಅನ್ಸುತ್ತೆ ನಿಮಗೆ? ನಮಗೇನದು ಕೂತಿಲ್ಲ ಇಲ್ಲ ನಾವೆಲ್ಲ ಈಗ ಅಲ್ಲ, ಅಲ್ಲಿ ಬಿ ಕೆ ಹರಿಪ್ರಸಾದ್ ಕೂತಿರ್ಲಿ, ಏನಿದೆ, ಏನು ಸಿಕ್ಕಿದೆ? ಬಿ ಕೆ ಹರಿಪ್ರಸಾದ್ ಇದ್ದಾರೆ. ಹಿಂದುಳಿದ ವರ್ಗದವರ ಒಬ್ಬ ಮುಖ್ಯಮಂತ್ರಿನ ರಾಜೀನಾಮೆ ಕೊಡಿಸಿ ಕೂತ್ಕೊಂಡು ಏನು ಪ್ರಯೋಜನ? ಇರ್ಲಿಲ್ಲ, ಅವ್ರ ಪಾರ್ಟಿ ವಿಷಯ, ನಾವು ಚರ್ಚೆ ಮಾಡಲ್ಲ. ಥ್ಯಾಂಕ್ ಯು. ಲಿಂಕ್ ಆಗಿ ಹಿಂದುಳಿದ ವರ್ಗದವರು ಏನಾದ್ರು ವಿರೋಧ ಪಕ್ಷದ ನಾಯಕ ಸ್ಥಾನಕ್ಕೆ ಬಿಜೆಪಿ ವಿರೋಧ ಪಕ್ಷದ ನಾಯಕರಾಗ್ತಾರೆ, ಆಗಿದ್ದಾರೆ. ಅದಕ್ಕೆ ಅದು ಜಾತಿ ಆಧಾರದಲ್ಲಿ ಏನು ಮಾಡಿಲ್ಲ, ನಾವು ಮಾಡೋದು ಇಲ್ಲ, ಮಾಡಲ್ಲ. ಸರ್, ಪ್ರಧಾನಮಂತ್ರಿಗಳ ಆರ್ಥಿಕ ಸಲಹಾ ಸಮಿತಿ ಒಂದು ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆ ಇದೆ ಅಂತ ಹೊಗಳಿದ್ರು. ಏನ್ ಹೇಳ್ತೀವಿ? ಗೊತ್ತಿಲ್ಲ, ವರದಿ ನೋಡಿಲ್ಲ. ರಾಜ್ಯದಲ್ಲಿ ನಾವೆಲ್ಲಿ ಮಾಡಿದಿರಿ ನೋಡ್ರಿ, ನೋಡಿ ಇಲ್ಲಿ ಬಹಳ ಸ್ಪಷ್ಟ ಇದೆ, ಬಹಳ ಸ್ಪಷ್ಟ. ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ಗ್ಯಾರಂಟಿ ಯೋಜನೆಗಳನ್ನ ನಾವು ವಿರೋಧ ಮಾಡಲಿಲ್ಲ. ಗ್ಯಾರಂಟಿ ಯೋಜನೆಗಳನ್ನ ಅವೈಜ್ಞಾನಿಕವಾಗಿ ಜಾರಿಗೆ ತರ್ತಾ ಇದ್ದೀರಿ. ಇದರ ಪರಿಣಾಮವಾಗಿ ಆರ್ಥಿಕವಾಗಿ ಪರಿಸ್ಥಿತಿ ದುಸ್ಥಿತಿಯಲ್ಲಿದೆ ಅಂತ ಹೇಳ್ತಾ ಇರೋದು. ಈಗ 2ನೇ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ನಮ್ದು ಪ್ರಧಾನಮಂತ್ರಿಗಳು PC ಮೋನಿಲೇ ಇದ್ದಾರೆ. ಪ್ರಧಾನಮಂತ್ರಿಗಳ ಕಿಸಾನ್ ಸಮ್ಮಾನ್ ಯೋಜನೆ ಇದೆ. ಆ ಡೇಟಿಗೆ ಕರೆಕ್ಟಾಗಿ ಅಕೌಂಟಿಗೆ ದುಡ್ಡು ಬರುತ್ತಾ ಇಲ್ಲ? 4,000 ರೂಪಾಯಿ ವರ್ಷದಲ್ಲಿ 2 ಸಾರಿ ಕರೆಕ್ಟ್ ಆ ಡೇಟಿಗೆ ಹಾಕ್ತಾರೆ. ಗೃಹಲಕ್ಷ್ಮಿ ಎಲ್ಲಿ ಹಾಕಿದ್ದಾರೆ ಡೇಟಿಗೆ ಕರೆಕ್ಟಾಗಿ? ನಾವು ಅದನ್ನ ಹೇಳಿದ್ವಿ, ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣಾ ಲಕ್ಷ್ಮಿ ಅಂತ. ಈಗ ಮತ್ತೊಂದು ಅರ್ಜಿ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಏನರ್ಥ?
ನಿಮಗೆ ದುರುಪಯೋಗ ಇಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ 3 ವರ್ಷ ಬೇಕಾಯ್ತಾ ಇದನ್ನ ಹುಡುಕ್ಲಿಕ್ಕೆ? ಹಾಗಾದ್ರೆ ಸಮಿತಿ ಏನು ಮಾಡಿತ್ತು? ನಾನು ಇದು ವಿಷಯಾಂತರ ಆಗುತ್ತೆ, ಅದನ್ನು ಹೋಗಲ್ಲ ಈಗ. ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.